ಇವರು ಡಿ ಕೆ ಶಿವಕುಮಾರ್ ಅವರ ಆಡಿಯೋ ಇರೋದ್ರಿಂದ ಅವ್ರನ್ನೇ ವಿಚಾರಣೆ ಮಾಡಬೇಕು ಅನ್ನೋದು ಆಗ್ರಹ ಕುಮಾರಸ್ವಾಮಿ ಅವರು. ಈಗ ನೋಡ್ರಿ, ಅವ್ರ ಅಣ್ಣನ ಮಗ ರೇಪ್ ಅಂತ ರೇಪು ಸೆಕ್ಸುವಲ್ ಹರಾಸ್ಮೆಂಟ್ ಎಲ್ಲ ಮಾಡಿ ವಿಡಿಯೋ ಬಿಡುಗಡೆ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾರು ರೇಪ್ ಮಾಡಿದಾರೆ ಅದು ಅಪರಾಧ, ದೊಡ್ಡ ಅಪರಾಧ. ಅದು ಅದನ್ನು ಡೈಲ್ಯೂಟ್ ಮಾಡೋಕ್ಕೋಸ್ಕರ ಕುಮಾರಸ್ವಾಮಿ ಏನೇನೋ ಮಾತಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಮೇಲೆ ಹೇಳೋದು, ಇನ್ನೊಬ್ಬರ ಮೇಲೆ ಹೇಳೋದು. ಅವರು ಈ ನೆಲದ ಕಾನೂನಿಗೆ ಗೌರವ ಕೊಡಬೇಕು. ಅವ್ರ ಅಣ್ಣನ ಮಗ ತಪ್ಪು ಮಾಡಿದ್ದಾನೆ, ಆರೋಪ ಮಾಡಿದ್ದಾನೆ. ಅದು ನನ್ನ ಮಗ ಅಣ್ಣನ ಮಗ ಅಪರಾಧಿಯಲ್ಲ, ಆರೋಪಿ ಅಷ್ಟೇ ಅಂತ ಹೇಳೋದು. ನಾನು ಆರೋಪಿ ಅಂತ ಹೇಳೋದು. ಸಬ್ಜೆಕ್ಟು ಪ್ರೂವ್ ಇನ್ ದಿ ಕೋರ್ಟ್. ಈವರೆಗೆ ಎಷ್ಟು ಜನ ಸಂತ್ರಸ್ತರು ದೂರು ದಾಖಲಿಸ್ತಾರೆ ಆ ಥರದ ಮಾಹಿತಿ ನಿಮಗೆ ಗೊತ್ತಿಲ್ವಾ? ಸರ್ಕಾರಕ್ಕೆ ಮಾಹಿತಿ ಅಂತಂದ್ರೆ SIT ಗಿರೋ ಮಾಹಿತಿ. SIT ಮಾಡಿದ್ದೀವಿ. ಮೋದಿ ಅವರಿಗೆ 2 ಸಲ ಪತ್ರ ಬರೆದಿದ್ದೀರಾ, ಏನೋ ರೆಸ್ಪಾನ್ಸ್ ಬಂದಿದೆಯಾ ಆ ಕಡೆಯಿಂದ ಅಂತ? ಪ್ರಧಾನಿ ಅವರಿಗೆ ಇವತ್ತಿನವರೆಗೆ ಅವ್ರ ರೆಸ್ಪಾನ್ಸ್ ಬಂದಿಲ್ಲ. PM ಆಫೀಸ್ ಬೇಗ ರಿಪ್ಲೈ ಬರ್ತದೆ ಅಂತ ಸಾಕಷ್ಟು ಜನ ಹೇಳ್ತಾರೆ. PM ಆಫೀಸ್ ಏನೇ ಬರೆದ್ರು ವಾಪಸ್ ಬೇಗ ರಿಪ್ಲೈ ಕೊಡ್ತಾರೆ. ಅದು ನಂಬ್ಕೊಂಡಿರೋದೇ ನಿಮ್ ತಪ್ಪು. ಜನ ಹೇಳ್ತಾರ, ಜನ ಹೇಳೋದನ್ನೇ ನಂಬ್ಕೊಂಡಿದ್ದೀರಲ್ಲ ನೀವು, ಅದು ನಿಮ್ ತಪ್ಪು. ಅನೇಕ ಪತ್ರಗಳಿಗೆ ನಾನು ಪತ್ರಗಳಿಗೆ ಉತ್ತರ ಕೊಟ್ಟಿಲ್ಲ. ಸೆಲೆಕ್ಟಿವ್ ಅಂತ ಹೇಳಕ್ ಹೋಗಲ್ಲ, ಬಟ್ ನನ್ನ ಪತ್ರಕ್ಕಂತೂ ಉತ್ತರ ಕೊಟ್ಟಿಲ್ಲ. ಈಗ ಎಲೆಕ್ಟೆಡ್ ಗೌರ್ಮೆಂಟು ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಬರೆದಾಗ, ಒಬ್ಬ ಮುಖ್ಯಮಂತ್ರಿ ಪತ್ರ ಬರೆದಾಗ ಸ್ವಾಭಾವಿಕವಾಗಿ ಉತ್ತರ ಕೊಡ್ತಾರೆ ಅಂತ ನಂಬಿಕೆ ಇದೆ, ವಿಶ್ವಾಸ ಇದೆ. ಅವರು ಈ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ, 2ನೇ ಪತ್ರಕ್ಕೆ ಉತ್ತರ ಕೊಡ್ತಾರಾ ಇಲ್ವ ಅಂತ ನೋಡೋಣ. ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ, ಪತ್ರವನ್ನು ಹಾಕ್ಬಿಟ್ಟು ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಸಹ. ಈಗ ಉತ್ತರ ಕೊಡಬೇಕಲ್ವಾ? ಈಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಬರೆದಿದ್ದೀನಿ. ಮೊದಲನೇ ಪತ್ರಕ್ಕೆ ಉತ್ತರ ಇಲ್ಲ, 2ನೇ ಪತ್ರಕ್ಕೆ ಉತ್ತರ ಕೊಡಬೇಕಲ್ಲ. ಎಲೆಕ್ಷನ್ ರಿಸಲ್ಟ್ ಗೊತ್ತಿಲ್ಲ, ಅವ್ರನ್ನೇ ಕೇಳಿ. ಎಲೆಕ್ಷನ್ ರಿಸಲ್ಟ್ಗೋಸ್ಕರ ಡಿಲೇ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಸರ್ ನಿಮಗೆ? ಎಲೆಕ್ಷನ್ ರಿಸಲ್ಟ್ಗೋಸ್ಕರ ಈ ಒಟ್ಟು ಪ್ರಲಾಂಗ ಆಗ್ತಿದೆಯಾ ಅಂತ ಸರ್? ನೀವು ಸೆಂಟ್ರಲ್ ಅವ್ರನ್ನ ಯಾರು ಕೇಳಿ, ಬಿಜೆಪಿ ಅವರು ಉತ್ತರ ಕೊಡ್ತಾ ಇಲ್ವಲ್ಲ ಸರ್ ಅವರು. ಅದಕ್ಕೆ ಸರ್ ದೇವೇಗೌಡರು ಅವ್ರನ್ನ ಕುಟುಂಬದಿಂದ ಬಹಳ ಮಾತಾಡ್ತಾರಲ್ಲಪ್ಪ. ಈಗ ಪ್ರಹ್ಲಾದ್ ಜೋಶಿ ಇದ್ದಾರೆ, ಅವ್ರನ್ನ ಕೇಳಿ ಕೇಳೋಣ ಸರ್. ಸಿಕ್ಕಾಗಿ ಮೈಸೂರು ಕಡೆ ಬಂದ್ರೆ ನಾವಂತೂ ಕೇಳ್ತೀವಿ. ಮೈಸೂರಿಗೆಲ್ಲ ನಿಮ್ಮ ಬೆಂಗಳೂರಿನವ್ರಿಗೆ ಕೇಳಕ್ಕೆ